ಕಥೆಯ ಶುರುವಿಗೆ ಹೇಳ್ತಾರೆ, ಪೂರ್ತಿ ಭೂಮಿಯನ್ನ ಏಲಿಯನ್ಗಳು ಬಂದು ಕಬ್ಜಾ ಮಾಡ್ಕೊಂಡಿದೆ. ಅವ್ರಿಗೆ ಈ ಭೂಮಿಯನ್ನ ನಾಶ ಮಾಡೋ ಉದ್ದೇಶ ಏನಿಲ್ಲ, ಬದಲಾಗಿ ಇಲ್ಲಿ ಬದುಕ್ಬೇಕಂತ. ಅಷ್ಟೆಲ್ಲ ಇಲ್ಲಿದ್ದಂತ ಕೆಲವೊಂದು ಸಂಪನ್ಮೂಲಗಳೇನಿದೆ ಅದನ್ನ ಯೂಸ್ ಮಾಡ್ಬೇಕಂತ. ಇಲ್ಲಿ ಮನುಷ್ಯರು ಕೂಡ ಇದ್ರ ಜೊತೆಗೇನೆ ಬದುಕ್ಬೇಕಾಗುತ್ತೆ. ಒಂದ್ ವೇಳೆ ಏಲಿಯನ್ ಜೊತೆಗೆ ಇವರಿಗೆ ಬದುಕೋಕೆ ಇಷ್ಟ ಇಲ್ಲ ಅಂದ್ರೆ ಅಲ್ಲೇ ಹೆಣ ಬೀಳುತ್ತೆ ಅಷ್ಟೇ. ಹೀಗೆ ಮನುಷ್ಯರು ಗುಲಾಮರಾಗಿದ್ದಾರೆ ಏಲಿಯನ್ ಅದು. ಇವರೆಲ್ಲರೂ ಏಲಿಯನ್ಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಏಲಿಯನ್ಗಳು ನೆಲದ ಅಡಿಯಲ್ಲಿ ಬದುಕುವಂತೆ, ಮತ್ತೆ ಅವರು ಬದುಕ್ತಿರುವ ಜಾಗವನ್ನ ಕ್ಲೋಸ್ಡ್ ಝೋನ್ ಅಂತ ಕರೀತಾರೆ. ಇಲ್ಲಿ ಕೇವಲ ಏಲಿಯನ್ಗಳು ಮತ್ತೆ ಗವರ್ಮೆಂಟ್ ನಲ್ಲಿ ಕೆಲಸ ಮಾಡೋರು ಮಾತ್ರ ಮೀಟ್ ಆಗೋದಕ್ಕೆ ಆಗುತ್ತೆ. ಅವರನ್ನ ಬಿಟ್ಟು ಯಾರು ಕೂಡ ಅಲ್ಲಿಗೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ. ಇನ್ನೊಂದು ವಿಷಯ ಏನಂದ್ರೆ, ಮನುಷ್ಯರು ಮಾಡ್ತಿರುವ ಕೆಲಸವನ್ನ ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಅವರ ಕುತ್ತಿಗೆಯಲ್ಲಿ ಒಂದು ಟ್ರ್ಯಾಕರ್ ಅನ್ನ ಇಟ್ಟಿರ್ತಾರೆ. ಇದರಲ್ಲಿ ಒಬ್ಬ ಮನುಷ್ಯನ ಕಂಪ್ಲೀಟ್ ಮಾಹಿತಿ ಇರುತ್ತೆ. ಅಂದ್ರೆ ಅವನು ಹುಟ್ಟು ಯಾವಾಗಾಗಿತ್ತು, ಎಷ್ಟು ಜನರನ್ನ ಕೊಂದಿದ್ದ, ಇವನು ಕ್ರಿಮಿನಲ್ ಮರ್ಡರರ ಅಥವಾ ಒಳ್ಳೆಯವನ, ಮದುವೆ ಆಗಿದ, ಮಕ್ಕಳಿದ್ಯಾ ಎಲ್ಲಾನು ಕೂಡ. ಅಂಡ್ ಹಾಗೇನೆ ಗೊತ್ತಾಗುತ್ತೆ ಈ ದುನಿಯಾದಲ್ಲಿ ಸ್ವತಃ ಗವರ್ಮೆಂಟ್ ಏಲಿಯನ್ ಜೊತೆ ಕೆಲಸ ಮಾಡ್ತಿದೆ. ಅಂದ್ರೆ ಏಲಿಯನ್ ಏನ್ ಹೇಳಿದ್ರು ಕೂಡ ಅದನ್ನ ಒಪ್ಕೊಳ್ಬೇಕಾಗುತ್ತೆ. ಆದ್ರೆ ಇಂತ ವಿಚಿತ್ರ ಜಗತ್ತಲ್ಲಿ ನಾವು ನೋಡ್ತೀವಿ ಒಂದು ಗ್ರೂಪ್ ಅನ್ನ. ಈ ಗುಂಪಲ್ಲಿರೋರು ಏಲಿಯನ್ ವಿರುದ್ಧ ಫೈಟ್ ಮಾಡೋಕೆ ರೆಡಿ ಇದ್ದಾರೆ. ಮತ್ತೆ ಈ ಗ್ರೂಪ್ ನ ಹೆಸರು ಫಿನಿಕ್ಸ್ ಅಂತ. ಈ ಗ್ರೂಪ್ ನ ಲೀಡರ್ ಆಗಿದ್ದಾನೆ ರೆಫ್. ಪ್ಲಾನ್ ಮಾಡಿರ್ತಾನೆ ಏಲಿಯನ್ ಬದುಕಿರುವ ಜಾಗ ಇದೆಯಲ್ಲ ಅದನ್ನ ಪುಡಿ ಪುಡಿ ಮಾಡೋದಕ್ಕೆ. ಅಂಡ್ ತುಂಬಾ ಜನರನ್ನು ಕೂಡ ಕರ್ಕೊಂಡು ಹೋಗಿದ್ದ. ಆದ್ರೆ ಅವನು ಕೂಡ ಆ ಜಾಗಕ್ಕೆ ಬಾಂಬ್ ಹಾಕುವಾಗ ಹೋಗಿದ್ದ. ಬಟ್ ಪ್ರಾಬ್ಲಮ್ ಏನಾಯ್ತಂದ್ರೆ ಅವನು ಕೂಡ ಆ ಜಾಗದಲ್ಲೇ ಪ್ಲಾನ್ ಫೇಲ್ ಆದ ಕಾರಣ ಅಲ್ಲೇ ಸತ್ ಬಿಡ್ತಾನೆ. ಹೀಗೆ ಅವನು ಫೇಲ್ ಆದ. ಸೊ ಏಲಿಯನ್ ಅಂತೂ ಅಲ್ಲಿ ಡೆಸ್ಟ್ರಾಯ್ ಆಗ್ಲೇ ಇಲ್ಲ. ಈಗ ಇದಾದ್ಮೇಲೆ ತುಂಬಾ ಸಮಯಗಳ ನಂತರ ನಾವು ನೋಡ್ತೀವಿ ಗೇಬ್ರಿಯಲ್ ಅನ್ನೊಬ್ಬ ವ್ಯಕ್ತಿಯನ್ನ. ಇವನ್ ಆಕ್ಚುಲಿ ರೆಫ್ ನ ತಮ್ಮ ಆಗಿದ್ದಾನೆ. ರೆಫ್ ಅದನ್ನ ಸತ್ ಮೇಲೆ ಇವನೊಂದು ಡಾಟಾ ರಿಕವರಿ ಅನ್ನೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಮತ್ತೆ ಇಲ್ಲಿ ಸೀನ್ ಕಟ್ ಆಗುತ್ತೆ. ಇಲ್ಲಿ ವಿಲಿಯಂ ಅನ್ನೋ ಒಬ್ಬ ಹೆಸರಿನ ಪೊಲೀಸ್ ಆಫೀಸರ್ ಅನ್ನ ನೋಡ್ತೀವಿ. ಇವನು ಕೂಡ ಏಲಿಯನ್ ಗೆನೆ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಒಂದು ದಿನ ಅವನು ನ್ಯೂಸ್ ಪೇಪರ್ ಅನ್ನ ಓದ್ತಾ ಇರುವಾಗ ಅವನಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತಾನೆ ಫಿನಿಕ್ಸ್ ಅನ್ನೋ ಗ್ರೂಪ್ ನನ್ನ. ಸೊ ಇವನೊಬ್ಬ ಗವರ್ಮೆಂಟ್ ನ ಆಫೀಷಿಯಲ್ ಆಗಿರೋ ಕಾರಣ ಇವರಿಗೆ ಮತ್ತೆ ಏಲಿಯನ್ ಗಳಿಗೆ ಒಂದು ಕಾಂಟ್ರಾಕ್ಟ್ ಇರುತ್ತೆ ತಾನೆ. ಸೊ ಇವರ ಕೆಲಸ ಆಗಿದೆ ಏಲಿಯನ್ ನ ವಿರುದ್ಧ ಯಾರು ಕೂಡ ಹೋಗದೆ ಇರೋ ತರ ಕಂಟ್ರೋಲ್ ಮಾಡೋದು. ಸೊ ನ್ಯೂಸ್ ಪೇಪರ್ ಅಲ್ಲಿ ಈ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿದಾಗ ಗೊತ್ತಾಗುತ್ತೆ, ಸ್ವಲ್ಪ ವರ್ಷಗಳ ಹಿಂದೆ ಫಿನಿಕ್ಸ್ ಟೀಮ್ ನ ಲೀಡರ್ ಆದಂತ ರೆಫ್ ಅಂತೂ ಸತ್ತಿದ್ದ. ಆದ್ರೆ ಅವನ ಟೀಮ್ ಈಗಲೂ ಕೂಡ ಇದೆ ಅಂತ ಗೊತ್ತಾಗಿದೆ. ಅಂದ್ರೆ ಏನೋ ಸೀಕ್ರೆಟ್ ಆಗಿ ಮೆಸೇಜ್ ಅನ್ನ ಸೆಂಡ್ ಮಾಡ್ತಿದ್ದಾರೆ ನ್ಯೂಸ್ ಪೇಪರ್ ನ ಮೂಲಕ ಅಂತ ಕ್ಲಿಯರ್ ಆಗ್ತಿದೆ ಇಲ್ಲಿ. ಹಾಗೇನೆ ಒಂದು ವಿಷಯ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಈ ವಿಲಿಯಂ ನಿಜವಾಗಿ ನಮ್ಮ ಗೇಬ್ರಿಯಲ್ ಇದಾನಲ್ಲ ಅವನ ತಂದೆಯ ಫ್ರೆಂಡ್ ಆಗಿದ್ದ. ಅವನಿಗೆ ಮುಂಚೆ ಪ್ರತಿ ಸಲ ಗೇಬ್ರಿಯಲ್ ಅನ್ನ ಮೀಟ್ ಆದಾಗ ಅನಿಸ್ತಿತ್ತು ಇವನು ಕೂಡ ಫಿನಿಕ್ಸ್ ಟೀಮ್ ಅಲ್ಲೇ ಕೆಲಸ ಮಾಡ್ತಿದ್ದಾನ ಹೇಗೆ ಅಂತ. ಯಾಕಂದ್ರೆ ಇವನ ಅಣ್ಣ ಆಗಿದ್ದ ರೆಫ್, ನಿಮ್ಗೆ ಗೊತ್ತಿರೋ ಹಾಗೆ. ಮತ್ತೆ ಇನ್ನೊಂದೇನಂದ್ರೆ ಅವನೀಗ ಫಿನಿಕ್ಸ್ ಟೀಮ್ ಅಲ್ಲಿ ಇದ್ರೆ ಅವನನ್ನ ಸಂಪರ್ಕ ಮಾಡ್ಕೊಂಡು ಹೇಗಾದ್ರೂ ಆ ಫಿನಿಕ್ಸ್ ಟೀಮ್ ಅಲ್ಲಿ ಯಾರ್ಯಾರೆಲ್ಲ ಇದಾರೆ ಅಂತ ಅವನ ಹತ್ರ ಕೇಳ್ಬೋದು ತಾನೆ. ಇದರಿಂದ ನಂಗೂ ಪ್ರಮೋಷನ್ ಆಗುತ್ತೆ. ಆದ್ರೆ ಇಲ್ಲಿವರೆಗೂ ಕೂಡ ಗೇಬ್ರಿಯಲ್ ಅಂತೂ ರೆಫ್ ನ ಫಿನಿಕ್ಸ್ ಟೀಮ್ ನವರ ಹತ್ರ ಒಬ್ಬರ ಹತ್ರ ಕೂಡ ಮಾತಾಡಿಸ್ಲೇ ಇಲ್ಲ. ಅವನಿಗೆ ಒಂದು ಸಿಂಪಲ್ ಜೀವನ ನಡೆಸಬೇಕಿತ್ತು ಅಷ್ಟೇ. ಯಾವ ರೀತಿ ಅವನು ಜೀವನ ನಡೆಸ್ತಿದ್ದ ಅಂದ್ರೆ ಯಾವುದೇ ಕಷ್ಟ ಬಂದ್ರು ಕೂಡ ಯಾರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ತಿರ್ಲಿಲ್ಲ. ಸೊ ವಿಲಿಯಂ ಅವನನ್ನ ಮೀಟ್ ಆಗೋದಕ್ಕೆ ಕೂಡ ಹೋಗಿದ್ದ. ಅದ್ರ ಬದಲಾಗಿ ಅವನು ಯಾವುದೇ ಉತ್ತರ ಕೂಡ ಕೊಡೋದಿಲ್ಲ. ಇದಾದ್ಮೇಲೆ ನಮ್ಮ ವಿಲಿಯಂ ಹೋಗ್ತಾನೆ ಅವನ ಫ್ರೆಂಡ್ ಅನ್ನ ಮೀಟ್ ಆಗೋದಕ್ಕೆ. ಇವಳ ಹೆಸರು ಜೇನ್ ಅಂತ. ಮತ್ತೆ ಇವಳಿಗೂ ಕೂಡ ಗವರ್ಮೆಂಟ್ ಅಫಿಷಿಯಲ್ ನ ಕಾಂಟ್ಯಾಕ್ಟ್ ಇದೆ. ಸೊ ಅಲ್ಲಿಗೆ ಬಂದು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಅಲ್ಲಿಂದ ಆಫೀಸ್ಗೆ ಹೋಗ್ತಾನೆ. ನಂಗೆ ಅನಿಸ್ತಿದೆ ಈ ಫಿನಿಕ್ಸ್ ಗ್ರೂಪ್ ನವರು ಈಗ ಕೂಡ ಕೆಲಸ ಮಾಡ್ತಿದ್ದಾರೆ. ಅವರೇನೋ ಸೀಕ್ರೆಟ್ ಮಿಷನ್ ಅನ್ನ ಮಾಡೋದ್ರಲ್ಲಿದ್ದಾರೆ. ಮೊನ್ನೆ ನ್ಯೂಸ್ ಪೇಪರ್ ಅಲ್ಲಿ ಕೂಡ ನೋಡಿದೆ. ಸೊ ಹೇಗಾದ್ರೂ ಅವರ ದಾಳಿಯಿಂದ ಬಚಾವ್ ಆಗ್ಬೇಕು ಅಂತ ಹೇಳ್ತಾನೆ. ಮತ್ತೆ ಇನ್ನೊಂದು ಕಡೆ ಗೊತ್ತಾಗುತ್ತೆ ಅದಂತೂ ನಿಜ ಆಗಿತ್ತು. ಈ ಫಿನಿಕ್ಸ್ ಗ್ರೂಪ್ ನವರು ನಿಜವಾಗ್ಲೂ ದಾಳಿ ಮಾಡೋಕೆ ಬಂದಿದ್ರು, ಅದು ಕೂಡ ಸೀಕ್ರೆಟ್ ಆಗಿ. ಮತ್ತೆ ಈ ಮಿಷನ್ ಅನ್ನ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋ ಹಾಗೆ ರೆಫ್ ಆಗಿದ್ದ. ಆದ್ರೆ ಯಾಕೆ ಏಲಿಯನ್ ಅನ್ನ ನಾಶ ಮಾಡ್ಬೇಕು ಅಂತ ಅವನಿಗೆ ಅನಿಸ್ತೆ ಅಂದ್ರೆ ಅದೊಂದು ಫ್ಲಾಶ್ ಬ್ಯಾಕ್ ಇದೆ. 2019ರಲ್ಲಿ ನಾವು ನೋಡ್ತೀವಿ ಏಲಿಯನ್ ಗಳು ಒಂದು ಹೊಸ ಕಾನೂನನ್ನ ತಂದಿರ್ತಾರೆ, ಅದೇ ಮಾರ್ಷಲ್ ಲಾ ಅಂತ. ಇದರಿಂದ ಕಂಪ್ಲೀಟ್ ಆಗಿ ಸರ್ವಾಧಿಕಾರವನ್ನು ಅವರು ತಗೊಳ್ತಾರೆ. ಆದ್ರೆ ರೆಫ್ ನ ತಂದೆ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಒಬ್ಬ ಪೊಲೀಸ್ ಆಫೀಸರ್ ಹೈಯರ್ ಲೆವೆಲ್ ಹುದ್ದೆಯಲ್ಲಿ ಇದ್ರು ಕೂಡ ಗುಲಾಮನಾಗಿ ಬದುಕಬೇಕಂದ್ರೆ ಅದು ಸಾಧ್ಯ ಇಲ್ಲ ಅಂತ ಅವನ್ಗೆ ಅನ್ಸುತ್ತೆ. ಸೊ ಆ ಜಾಗದಿಂದ ಅವನು ಎಸ್ಕೇಪ್ ಆಗೋದಕ್ಕೆ ಅಂತ ಕಾರಲ್ಲಿ ಹೋಗ್ತಿರುವಾಗ ಹೋಗ್ತಾ ಒಂದು ಟನಲ್ ಒಳಗಡೆ ಹೋಗ್ತಾನೆ. ಬಟ್ ಮುಂದೆ ಹೋಗೋದಕ್ಕೆ ಆಗೋದೇ ಇಲ್ಲ. ಇಲ್ಲಿ ಅಲ್ಲಿ ಆಟೋಮೆಟಿಕ್ ಆಗಿ ಟನಲ್ ಬಂದಾಗುತ್ತೆ. ಮತ್ತೆ ಏಲಿಯನ್ ಗಳು ಬಂದು ಅವನ ತಂದೆ ತಾಯಿ ಇಬ್ಬರನ್ನು ಕೂಡ ಕೊಂದ್ಬಿಡುತ್ತೆ. ಆ ದಿನದಿಂದ ರೆಫ್ ಹಾಗೂ ಗೇಬ್ರಿಯಲ್ ಅಣ್ಣ ತಮ್ಮಂದಿರು ಒಂಟಿ ಆಗ್ಬಿಡ್ತಾರೆ. ಈಗ ಸೀನ್ ವಾಪಸ್ ಪ್ರೆಸೆಂಟ್ ಗೆ ಬರುತ್ತೆ. ಈಗ ಇಸವಿಯಾಗಿದೆ 2027. ಮತ್ತೆ ಇವತ್ತಿಗೂ ಕೂಡ ಗಿಬ್ರಿಯಲ್ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದಾನೆ ವಿಲಿಯಂ. ಅದೇನಂದ್ರೆ ನಂಗೆ ಗೊತ್ತಾಗ್ಬೇಕು, ಆ ಗ್ರೂಪ್ ಅನ್ನು ಭೇಟಿ ಮಾಡೋದಕ್ಕೆ ನಂಗೆ ಸಹಾಯ ಮಾಡು. ಇದರ ಬದಲಾಗಿ ನಾನು ನಿಂಗೆ ಪ್ರೊಟೆಕ್ಷನ್ ಅನ್ನ ಕೊಡಬಹುದು. ಆದ್ರೆ ಗಿಬ್ರಿಯಲ್ ಇದನ್ನೆಲ್ಲ ಕ್ಯಾರಿ ಮಾಡೋದಿಲ್ಲ, ಅವನು ಕೇಳಿಸ್ಕೊಳ್ಳೋದು ಇಲ್ಲ, ಆಚೆ ಹೋಗ್ಬಿಡ್ತಾನೆ. ಆದ್ರೆ ಅದೇ ಗ್ಯಾಪ್ ನಲ್ಲಿ ನಾವು ನೋಡ್ತೀವಿ ವಿಲಿಯಂ ಅವನಿಗೆ ಒಂದು ಟ್ರ್ಯಾಕರ್ ಅನ್ನ ಹಾಕಿದ್ದ. ಯಾಕಂದ್ರೆ ಈಗ ಕೂಡ ಅವನಿಗೆ ತುಂಬಾನೇ ಅನುಮಾನ ಇದೆ ಇವನು ಆ ರೆಬೆಲ್ಸ್ ಗಳು ಅಂದ್ರೆ ಫಿನಿಕ್ಸ್ ಟೀಮ್ ನನ್ನ ಮೀಟ್ ಆಗ್ತಾನೆ ಅಂತ. ಇದಾದ್ಮೇಲೆ ಅವನು ಕಂಪನಿಗೆ ಹೋಗ್ತಾನೆ. ನಿಮ್ಗೆ ಗೊತ್ತಿರೋ ಹಾಗೇನೆ ಇದೊಂದು ಡಾಟಾ ರಿಕವರಿ ಕಂಪನಿ ಆಗಿದೆ. ಇಲ್ಲಿ ಏಲಿಯನ್ ಗೆ ಎಲ್ಲರ ಐಡೆಂಟಿಟಿಯನ್ನ ಕೊಡೋದಕ್ಕೆ ಡಾಟಾವನ್ನ ಕಲೆಕ್ಟ್ ಮಾಡಿರ್ತಾನೆ. ಅದೇ ಬದಿಯಲ್ಲಿ ಇಲ್ಲಿ ಒಬ್ಳು ಹೆಂಗಸು ಒಂದು ಸೀಕ್ರೆಟ್ ಮಾಹಿತಿಯನ್ನ ಒಂದು ಪೇಪರ್ ಅಲ್ಲಿ ಬರ್ದಿರ್ತಾರೆ. ಯಾಕಂದ್ರೆ ಅವಳಿಗೆ ಗೊತ್ತಿತ್ತು ಅಲ್ಲಿ ಕ್ಯಾಮರಾಸ್ ಇದೆ, ಅದರಲ್ಲಿ ಗೊತ್ತಾಗುತ್ತೆ ಅಂತ. ಸೊ ಇದಾದ್ಮೇಲೆ ಈ ಹುಡುಗಿ ಅದನ್ನೊಂದು ಸಿಗರೇಟ್ ನ ಶೇಪ್ ಗೆ ತಂದು ಇದನ್ನ ಗಿಬ್ರಿಯಲ್ ಗೆ ಕೊಡ್ತಾಳೆ. ಯಾಕಂದ್ರೆ ಇದರಿಂದ ಗಿಬ್ರಿಯಲ್ ಫಿನಿಕ್ಸ್ ಗ್ರೂಪ್ ಗೆ ಹೇಳ್ಬೋದಲ್ಲ ಏನಾಗ್ತಿದೆ ಇಲ್ಲಿ ಅಂತ. ಅಲ್ಲಿಂದ ಸೀದಾ ಫಿನಿಕ್ಸ್ ಗ್ರೂಪ್ ನ ಒಬ್ಬ ಮೆಂಬರ್ ಅನ್ನ ಮೀಟ್ ಆಗೋದಕ್ಕೆ ಹೋಗ್ತಾನೆ. ಅಂಡ್ ತಕ್ಷಣ ಅವನು ಇವನನ್ನ ಹೇಳ್ಕೊಂಡು ಹೋಗ್ತಾನೆ ಬದಿಗೆ. ಮತ್ತೆ ಗಿಬ್ರಿಯಲ್ ನ ಕುತ್ತಿಗೆಯಲ್ಲಿ ಒಂದು ಡಿವೈಸ್ ಅನ್ನ ಹಾಕ್ತಾನೆ. ಇದರಲ್ಲಿ ಏನಂದ್ರೆ ಈ ಒಂದು ಡಿವೈಸ್ ಟ್ರ್ಯಾಕರ್ ನಿಂದ ಯಾರೆಲ್ಲ ಇವನ ಜಾಗವನ್ನ ಟ್ರ್ಯಾಕ್ ಮಾಡ್ತಿರ್ತಾರೆ ಅದು ಹ್ಯಾಕ್ ಆಗುತ್ತೆ. ಮತ್ತೆ ಇದರಿಂದ ಯಾರಾದ್ರೂ ಇವನ ಲೊಕೇಶನ್ ಅನ್ನ ನೋಡಿದ್ರೆ ಅದು ತಪ್ಪು ದಾರಿಯನ್ನ ತೋರಿಸುತ್ತೆ. ಈಗ ಗಿಬ್ರಿಯಲ್ ಬರ್ತಾನೆ ಈ ಒಂದು ಜಾಗಕ್ಕೆ. ಯಾಕೋ ಸಡನ್ ಆಗಿ ಅವನಿಗೆ ರೆಫ್ ಅನ್ನ ನೋಡಿದಾಗೆ ಆಗುತ್ತಾ, ಅಂದ್ರೆ ಅವನ ಅಣ್ಣ ಇದ್ನಲ್ಲ ಅವನು. ಬಟ್ ಗಾಯ್ಸ್ ಇನ್ ರಿಯಾಲಿಟಿ ಅದು ನಿಜಾನೆ. ಅಂದ್ರೆ ಇಷ್ಟೊತ್ತು ನಮ್ಗೆ ಕಥೆಯಲ್ಲಿ ಏನ್ ಗೊತ್ತಿತ್ತಂದ್ರೆ
ಹೇಳೋದಂದ್ರೆ ರೆಫ್ ಸತ್ತಿದ್ದಾನೆ ಒಂದು ಬಾಂಬ್ನ ಅಟ್ಯಾಕ್ ಇಂದ ಆ ದಿನ ಏಲಿಯನ್ ಗಳನ್ನ ನಾಶ ಮಾಡೋದಕ್ಕೆ ನೋಡಿದಾಗ. ಆದ್ರೆ ನಿಜವಾಗಿ ಅವನು ಸತ್ತಿರ್ಲಿಲ್ಲ, ಅದೊಂದು ಸುಳ್ಳು ಸುದ್ದಿ ಆಗಿದೆ. ಆ ದಿನ ಬಾಂಬ್ ಸ್ಪಾಟ್ ಆದಾಗ ಅವನಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಬಿದ್ದಿದ್ದ, ಮತ್ತೆ ಆ ಏಲಿಯನ್ ಗಳು ಒಂದು ಟ್ರ್ಯಾಕರ್ ನ ಚಿಪ್ ಹಾಕಿದ್ರಲ್ಲ ಅದನ್ನ ಅವನು ಹೇಳ್ತಿದ್ದ, ಇದರಿಂದ ಅವನನ್ನ ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇದೆಲ್ಲ ವಿಷಯ ಆಗಿತ್ತಲ್ಲೇ. ಮತ್ತೆ ಈಗ ನಮ್ಮ ಗಿಬ್ರಿಯಲ್ ಕೊಡ್ತಾನೆ ಇನ್ಫಾರ್ಮೇಶನ್ ಅನ್ನ, ಅದೇ ಸಣ್ಣ ಚೀಟಿಯಲ್ಲಿ ಬರ್ದಿದ್ರಲ್ಲ ಬೀಡಿ ತರ ಮಾಡಿದ್ರು. ಇದರ ಬದಲಾಗಿ ರೇಫ್ ಇವನ್ಗೆ ಹಣ ಕೊಡ್ತಾನೆ ಮತ್ತೆ ಹೇಳ್ತಾನೆ ಪಕ್ಕ ನೀನ್ ಈ ಜಾಗ ಬಿಟ್ಟು ಓಡ್ಬೇಕಾಗುತ್ತೆ, ಯಾಕಂದ್ರೆ ನೀನ್ ನನ್ ಜೊತೆ ಇದ್ರೆ ಈಗ ನೀನು ಕೂಡ ಫಿನಿಕ್ಸ್ ಟೀಮ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ, ಯಾಕಂದ್ರೆ ಯಾರು ಕೂಡ ಬರ್ಬೋದು ಈ ಜಾಗಕ್ಕೆ. ಸೊ ಇದ್ರ ಪ್ರಕಾರ ನೀನ್ ಜೈಲಿಗೆ ಹೋಗ್ಬೋದು ಅಥವಾ ನಿನ್ನನ್ನು ಕೊಲ್ಲಬಹುದು, ಅದಕ್ಕೋಸ್ಕರ ನೀನ್ ಇಲ್ಲಿರೋದು ಸೇಫ್ ಇಲ್ಲ ಅಂತ ಹೇಳಿ ಇಲ್ಲಿ ಒಂದು ಕ್ಲಾರಿಟಿ ಕೊಡ್ತಾನೆ. ಸೊ ಬೇರೆ ಆಪ್ಷನ್ ಇಲ್ಲ, ಸಿಟಿ ಬಿಡ್ಬೇಕು ಅಂತಾನೆ ಗಿಬ್ರಿಯಲ್ ಗೆ ಅನ್ಸುತ್ತೆ. ಹಾಗೇನೆ ನಮ್ಮ ಫಿನಿಕ್ಸ್ ಟೀಮ್ ಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ, ಆರ್ಮಿಯಲ್ಲಿರುವಂತಹ ಸೋಲ್ಜರ್ ಗಳದ್ದು ಒಂದು ರ್ಯಾಲಿ ಆಗೋದ್ರಲ್ಲಿದೆ ಅಂತ. ಈ ಜಾಗದ ದೊಡ್ಡ ದೊಡ್ಡ ಗವರ್ಮೆಂಟ್ ಅಫಿಷಿಯಲ್ ನ ಜೊತೆಗೆ ಏಲಿಯನ್ ಗಳು ಕೂಡ ಬರೋದ್ರಲ್ಲಿದ್ದಾವೆ ಅಂತ. ಮತ್ತೆ ಅದೇ ಕರೆಕ್ಟ್ ಟೈಮ್ ಆಗಿದೆ ನಮ್ಮ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಅವರೊಂದು ಬಾಂಬ್ ನ ಮೂಲಕ ಏಲಿಯನ್ಸ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು, ಯಾಕಂದ್ರೆ ಈ ರ್ಯಾಲಿಗೆ ಕೇವಲ ದೊಡ್ಡ ದೊಡ್ಡ ಅಫಿಷಿಯಲ್ ಗಳು ಮಾತ್ರ ಬರ್ತಾರೆ. ಅಂದ್ರೆ ಯಾರಿಗೆಲ್ಲ ಒಪ್ಪಿಗೆ ಇರುತ್ತೆ ಇನ್ವಿಟೇಷನ್ ಕೊಟ್ಟು ಅವರು ಮಾತ್ರ ಅಲ್ಲಿಗೆ ಬರೋದಕ್ಕೆ ಸಾಧ್ಯ. ಆದ್ರೆ ಈ ಪ್ಲಾನ್ ಅಲ್ಲಿ ಎರಡು ತೊಂದರೆಗಳಿವೆ. ಮೊದಲೇದು ಇವರು ಆ ಜಾಗಕ್ಕೆ ಹೇಗೆ ಹೋಗೋದು, ಇನ್ನೊಂದೇನಂದ್ರೆ ಅಲ್ಲಿರುವಂತಹ ಗವರ್ಮೆಂಟ್ ಅಫಿಷಿಯಲ್ ನ ಮೇಯರ್ ಅನ್ನ ಹೇಗೆ ಹಿಡಿಯೋದು, ಅಂದ್ರೆ ಅವರ ಲೊಕೇಶನ್ ಗೊತ್ತಾಗ್ಬೇಕು ತಾನೆ. ಆದ್ರೆ ಇಲ್ಲಿ ಗಿಬ್ರಿಯಲ್ ಕೊಟ್ಟಿರ್ತಾನೆ ಒಂದು ಪಾಸ್ವರ್ಡ್ ಅನ್ನ, ಇದರಲ್ಲಿ ಲೊಕೇಶನ್ ಇದೆ. ಇನ್ನೊಂದು ಕಡೆ ಈ ಫಿನಿಕ್ಸ್ ಗ್ರೂಪ್ ಗೆ ಒಂದು ಬಾಂಬ್ ಕೂಡ ಬೇಕಾಗಿದೆ. ಅದೆಂತ ಬಾಂಬ್ ಆಗಿರ್ಬೇಕಂದ್ರೆ ಏಲಿಯನ್ ಗೆ ಅದನ್ನ ಡಿಟೆಕ್ಟ್ ಮಾಡೋದಕ್ಕೂ ಕೂಡ ಆಗ್ಬಾರ್ದು. ಸೊ ಅಂತ ಒಂದು ವಿಚಿತ್ರವಾದ ಬಾಂಬ್ ಅನ್ನ ಮಾಡೋದಕ್ಕೆ ಇಲ್ಲಿ ಒಬ್ಳು ಸೈಂಟಿಸ್ಟ್ ಇದ್ದಾಳೆ. ಇದೊಂದು ಆರ್ಗ್ಯಾನಿಕ್ ಆಗಿ ಮಾಡಿರುವಂತಹ ಬಾಂಬ್ ಆಗಿದೆ, ಇದರಲ್ಲಿ ಯಾವುದೇ ಕಬ್ಬಿಣ ಅಥವಾ ಮೆಟಲ್ ಅನ್ನ ಬಳಸ್ಕೊಳ್ಳಿಲ್ಲ. ಸೊ ಹೀಗಾಗಿ ಈ ಬಾಂಬ್ ಬಂದಿದ್ರು ಕೂಡ ಅದನ್ನ ಡಿಟೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅವರಿಗೆ. ಇದನ್ನ ಟಚ್ ಮಾಡಿದಾಗ ಅದು ಮಾಯ ಆಗ್ತಿತ್ತು, 2 ಸಲ ಟಚ್ ಮಾಡಿದ್ರೆ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಸೊ ಈಗ ಫೈನಲಿ ನಾವು ನೋಡ್ತೀವಿ ಅದು ದಿನ ಬಂದೇ ಬಿಡ್ತು, ರ್ಯಾಲಿ ಆಗೋ ದಿನ. ಇಲ್ಲಿ ಫಿನಿಕ್ಸ್ ಟೀಮ್ ನವರು ಎಲ್ಲರೂ ಕೂಡ ಇದ್ದಾರೆ. ಎಲ್ಲರೂ ಕೂಡ ಅವರ ಕುತ್ತಿಗೆಯಲ್ಲಿ ಹಾಕಿದಂತ ಡಿವೈಸ್ ಏನಿದೆ ಟ್ರ್ಯಾಕ್ ಮಾಡೋದು, ಅದನ್ನ ಡಾಕ್ಟರ್ ನ ಸಹಾಯದಿಂದ ತೆಗಿತಾರೆ. ಇದು ತುಂಬಾ ಕಷ್ಟದ ಕೆಲಸನೇ ಆಗಿದೆ, ಯಾಕಂದ್ರೆ ಡಿವೈಸ್ ಅನ್ನ ಹಾಕಿರ್ತಾರೆ ಕುತ್ತಿಗೆ ಒಳಗಡೆ. ಕೆಲವೊಮ್ಮೆ ಸಾವು ಕೂಡ ಸಂಭವಿಸಬಹುದು ಇದನ್ನ ಮಾಡುವಾಗ. ಆದ್ರೂ ಈ ದೊಡ್ಡ ಮಿಷನ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಎಲ್ಲರೂ ರಿಸ್ಕ್ ತಗೊಳ್ತಾರೆ. ಸೊ ಇದೆಲ್ಲ ಮಾಡಿದ್ಮೇಲೆ ಇವ್ರಿಗೆ ಆದ್ರೂ ಕೂಡ ಟ್ರ್ಯಾಕಿಂಗ್ ಡಿವೈಸ್ ಬೇಕಾಗುತ್ತೆ ಕೆಲವೊಂದು ವಿಷಯಕ್ಕೆ, ಯಾಕಂದ್ರೆ ಅದಿಲ್ಲ ಅಂದ್ರೆ ಕೆಲವೊಂದು ಜಾಗಕ್ಕೆ ಬರೋದಕ್ಕೆ ಆಗುದಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಸತ್ತು ಬಿದ್ದಂತ ಕೆಲವು ಜನಗಳದ್ದು ಟ್ರ್ಯಾಕರ್ ಅನ್ನು ಇವರ ಹಲ್ಲಿನ ಅಡಿಯಲ್ಲಿ ಇಟ್ಕೊಳ್ತಾರೆ. ಜೊತೆಗೆ ಸೋಡಿಯಂ ಸೈನೈಡ್ ಅನ್ನ ಇಡ್ತಾರೆ, ಅಂದ್ರೆ ಅದೊಂದು ವಿಷ ಆಗಿದೆ. ಯಾಕಂದ್ರೆ ಒಂದ್ ವೇಳೆ ಮಿಷನ್ ಅಲ್ಲಿ ಇವರು ಸತ್ತೋದ್ರೆ ಅವರೇ ಸ್ವತಃ ಸಾಯ್ತಾರೆ, ಬದಲಾಗಿ ಅವರ ಟೀಮ್ ನ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ. ಅಂದ್ರೆ ಏಲಿಯನ್ ಗಳನ್ನ ನಾಶ ಮಾಡೋದಕ್ಕೆ ಇವರು ಸ್ವತಃ ಸಾಯೋದಕ್ಕೂ ಕೂಡ ರೆಡಿ ಇದ್ದಾರೆ. ಸೊ ಆ ಟ್ರ್ಯಾಕರ್ ಅನ್ನು ಹಿಡ್ಕೊಂಡು ಇವರು ಸ್ಟೇಡಿಯಂಗೆ ಬರ್ತಾರೆ. ಅದು ಕೂಡ ಫೇಕ್ ಪ್ರೊಫೈಲ್ ನಿಂದ, ಬೇರೆ ಯಾರದ್ದು ಟ್ರ್ಯಾಕರ್ ಆಗಿದೆ, ಅಂದ್ರೆ ಸತ್ತ ಹೆಣದ್ದು. ಸೊ ಹೀಗೆ ಎಮ್ಮೆಲ್ಲಾನೆ ಎಂಟರ್ ಆಗ್ತಾರೆ ಆ ಒಂದು ಸ್ಟೇಡಿಯಂಗೆ. ಇಲ್ಲಿ ಪ್ಲಾನ್ ನ ಪ್ರಕಾರನೇ ಬಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿಸ್ತಾರೆ, ಮತ್ತೆ ಎಲ್ದು ಅಲ್ಲಿಂದ ಓಡೋಗ್ತಾರೆ. ಆದ್ರೆ ಇಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಅವನು ಸ್ವಲ್ಪ, ಆದ್ರೆ ಏನೋ ಲಕ್ಕಿಯಲ್ಲಿ ಓಡ್ಕೊಂಡು ಹೋಗಿ ಅಂಡರ್ ಗ್ರೌಂಡ್ ಗೆ ಹೋಗ್ಬಿಡ್ತಾನೆ. ಈ ಇನ್ಸಿಡೆಂಟ್ ಆದ್ಮೇಲೆ ಇಡೀ ಸ್ಟೇಡಿಯಂ ಏನೇನೋ ಆಗಿತ್ತು, ಅದೊಂದು ದೊಡ್ಡ ಬ್ಲಾಸ್ಟ್ ಆಗಿರ್ಲಿಲ್ಲ. ಆ ಒಂದು ರೀಸನ್ ಗೆ ತುಂಬಾ ಜನ ಸಾಯ್ಲೇ ಇಲ್ಲ. ಆದ್ರೆ ಏಲಿಯನ್ ಗಳಿಗೆ ಕೋಪ ಬಂದಿದೆ, ಹಾಗಾಗಿ ಅವರ ಪ್ಲಾನೆಟ್ ನಿಂದ ಬೇಟೆ ಆಡೋದಕ್ಕೆ ಕೆಲವೊಂದು ಬೇಟೆಗಾರ ಏಲಿಯನ್ಸ್ ಗಳು ಅಂದ್ರೆ ಹಂಟರ್ಸ್ ಅನ್ನ ಕರೀತಾರೆ. ಸೊ ಇವರೇನು ಸಕ್ಸಸ್ಫುಲ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ, ಆದ್ರೆ ಅವರ ಟ್ರ್ಯಾಕರ್ಸ್ ಅಲ್ಲಿ ಮರ್ತು ಬಿಟ್ಟಿದ್ರು. ಇದೇ ಟೈಮ್ಗೆ ಗವರ್ಮೆಂಟ್ ಅಫಿಷಿಯಲ್ಸ್ ಅಲ್ಲಿ ನಾವು ನೋಡ್ತೀವಿ ವಿಲಿಯಂ ಗಂತೂ ವಿಲಿಯನ್ ಹಾಗೂ ಅವನ ಆಫೀಸರ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಫೇಸ್ ಡಿಟೆಕ್ಷನ್ ಅನ್ನೋ ಆಪ್ ನಿಂದ ಅಲ್ಲಿರುವಂತಹ ಎಲ್ಲ ಜನಗಳ ಮುಖವನ್ನ ಸ್ಕ್ಯಾನ್ ಮಾಡ್ತಾರೆ. ಅವರಿಗೆ ಫಿನಿಕ್ಸ್ ಗ್ರೂಪ್ ನ ಕೆಲವರ ಮುಖ ಗೊತ್ತಾಗ್ಬಿಟ್ಟಿದೆ. ಸೊ ಈ ಡಿಟೆಕ್ಷನ್ ಇಂದ ಎಲ್ಲ ಗೊತ್ತಾಗ್ಬಿಡ್ತು. ಸೊ ಅವರ ಪ್ಲಾನ್ ನಿಮ್ಗೆ ಗೊತ್ತಿದೆ, ಫಿನಿಕ್ಸ್ ಟೀಮ್ ಅಲ್ಲಿ ಒಂದ್ ವೇಳೆ ಮಿಷನ್ ಕಂಪ್ಲೀಟ್ ಆಗದಿದ್ರೆ ಅವರ ವಿಷ ತಗೊಂಡು ಸಾಯ್ತಾರೆ. ಹಾಗಾಗಿ ಇಲ್ಲಿ ಕೆಲವರಿಗೆ ಕೊನೆ ಆಸೆ ಇತ್ತು ಅವರ ಹೆಂಡತಿಯನ್ನ ಮೀಟ್ ಆಗೋದಕ್ಕೆ, ಇದರ ಪ್ರಕಾರ ಮೀಟ್ ಆಗೋದಕ್ಕೆ ಹೋಗ್ತಾರೆ. ಇನ್ನೊಂದು ಕಡೆ ಗವರ್ಮೆಂಟ್ ಅಫಿಷಿಯಲ್ ಅಲ್ಲಿ ಅವರ ಲೊಕೇಶನ್ ಟ್ರ್ಯಾಕ್ ಆಗಿರೋ ಕಾರಣ ಪೊಲೀಸ್ನವರು ಹಿಡಿಯೋಕೆ ಹೋಗ್ತಾರೆ. ಅಂಡ್ ಒಂದು ಜಾಗದಲ್ಲಿ ಕೆಲವರು ಇಲ್ಲಿ ಸತ್ತಿದ್ರೆ ಕೆಲವು ಫಿನಿಕ್ಸ್ ಟೀಮ್ ನವರು ಹಾಗೇನೆ ಇದ್ದಾರೆ, ಅವ್ರಿಗೆ ಇನ್ನು ಕೂಡ ಬದುಕೋಕೆ ಆಸೆ ಇದೆ. ಸೊ ಪೊಲೀಸ್ ನ ಕಡೆಯವರು ಬಂದು ಈ ಒಂದು ಹೆಂಗ್ಸಿಗೆ ಹೇಳ್ತಾರೆ, ನಾನು ನಿನ್ನನ್ನ ಬದುಕೋಕೆ ಬಿಡ್ತೀನಿ, ಆದ್ರೆ ಅದರ ಬದಲಾಗಿ ನಿನ್ನ ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲಿದ್ದಾರೆ ಹೇಳು, ಸೊ ನಿನ್ನ ಫ್ಯಾಮಿಲಿಯನ್ನ ಬಿಟ್ಬಿಡ್ತೀನಿ ಅಂತ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ಇವಳು ಫೈನಲ್ ಆಗಿ ಅವರ ಲೊಕೇಶನ್ ಅನ್ನೇ ಹೇಳ್ಬಿಡ್ತಾಳೆ. ಸೊ ಇನ್ನೊಂದು ಕಡೆ ನಾವು ನೋಡ್ತೀವಿ ಫಿನಿಕ್ಸ್ ಟೀಮ್ ನಲ್ಲಿರುವಂತಹ ಕೆಲವರು ಆ ಜಾಗವನ್ನೇ ಬಿಟ್ಟು ತುಂಬಾ ದೂರಕ್ಕೆ ಹೋಗಿದ್ರು, ಆದ್ರೆ ಅವರ ಲೊಕೇಶನ್ ಗೊತ್ತಾಗಿರೋ ಕಾರಣ ಆ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗೋದಕ್ಕೆ ಆಗ್ಲೇ ಇಲ್ಲ. ಅಲ್ಲಿಗೆ ಮಿಸೈಲ್ ಬಂದು ದಾಳಿ ಆಗುತ್ತೆ. ಸೊ ಹೀಗೆ ಒಬ್ಬೊಬ್ಬರೇ ಸಾಯೋ ಅಂದಾಜಲ್ಲಿರುವಾಗ ಇಲ್ಲಿ ಕೆಲವರು ಸೂಸೈಡ್ ಮಾಡ್ಕೊಂಡ್ ಬಿಡ್ತಾರೆ. ಅದೇ ಜಾಗದಲ್ಲಿ ರೆಫ್ ಹಾಗೂ ಗಿಬ್ರಿಯಲ್ ಕೂಡ ಇದ್ರು. ಮತ್ತೆ ಇಲ್ಲಿ ರೆಫ್ ಅಂತೂ ವಿಶ್ವವನ್ನ ನುಂಗೋದ್ರಲ್ಲೇ ಇದ್ದ, ಆದ್ರೆ ರೆಫ್ ಅನ್ನ ಅವನು ಅರೆಸ್ಟ್ ಮಾಡ್ತಾನೆ, ಮತ್ತೆ ಗಿಬ್ರಿಯಲ್ ಅನ್ನ ಎತ್ಕೊಂಡು ಹೋಗ್ತಾನೆ. ರೆಫ್ ಅನ್ನ ಅರೆಸ್ಟ್ ಮಾಡಿದ ಯಾಕಂದ್ರೆ ಗಿಬ್ರಿಯಲ್ ಅನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ. ಸೊ ಇಲ್ಲಿ ವಿಲಿಯಂ ಏನೇ ಹೇಳೋದಂದ್ರೆ, ನೀನು ನನಗೆ ಸಹಾಯ ಮಾಡ್ಬೇಕು, ನೀನು ಸಹಾಯ ಮಾಡದಿದ್ರೆ ನಿನ್ನ ಅಣ್ಣನನ್ನ ಇಲ್ಲೇ ಕೊಂದಾಕ್ಬಿಡ್ತೀವಿ. ಸೊ ಗಿಬ್ರಿಯಲ್ ಗೆ ಈ ರೀತಿ ಬ್ಲಾಕ್ ಮೇಲ್ ಆದಾಗ ಏನು ಬೇರೆ ದಾರಿ ಕಾಣ್ಲಿಲ್ಲ. ಸೊ ಅವನ ಬ್ರದರ್ ಬಚಾವ್ ಆಗ್ಬೇಕಂದ್ರೆ ಅವನ ಫಿನಿಕ್ಸ್ ಟೀಮ್ ನವರನ್ನ ಎಲ್ಲರನ್ನ ಕೂಡ ಮೋಸ ಮಾಡ್ಬೇಕಾಗುತ್ತೆ. ಇದರ ಪ್ರಕಾರ ಅವನು ಹೋಗ್ತಾನೆ ಫಿನಿಕ್ಸ್ ಟೀಮ್ ನ ಒಬ್ಬೊಬ್ಬರ ಮೆಂಬರ್ ನ ಬಳಿ, ಹಾಗೇನೆ ಹೇಳ್ತಾನೆ ಇದೊಂದು ಸೀಕ್ರೆಟ್ ಮೆಸೇಜ್ ಆಗಿದೆ, ಇದನ್ನ ಮಾಸ್ಟರ್ ಮೈಂಡ್ ಸೆಂಡ್ ಮಾಡಿದ್ರು ಅಂತ ಹೇಳ್ತಾನೆ. ಈ ಮಾಸ್ಟರ್ ಮೈಂಡ್ ಬೇರೆ ಯಾರು ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಒಬ್ಳು ಹೆಂಗಸನ್ನ ನೋಡಿದ್ವಲ್ಲ ಅವಳೆ ಆಗಿದ್ದಾಳೆ, ಅವನ ಕಡೆಯವನನ್ನೇ ಅವನು ಕೊಂದ್ಬಿಟ್ಟ ಅಂತ. ಸೊ ಪೊಲೀಸ್ ನ ಜೊತೆ ಟ್ರ್ಯಾಕರ್ ನ ಹಿಡ್ಕೊಂಡು ಅವರನ್ನ ಟ್ರ್ಯಾಕ್ ಮಾಡಿ ಕೊಂದು ಹಾಕ್ಬಿಡ್ತಾರೆ. ಮತ್ತೆ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಅವಳ ಹೌಸ್ ನಲ್ಲಿ ಫುಲ್ ಟ್ರ್ಯಾಕರ್ ಅನ್ನ ಇಟ್ಟಿದ್ದಾರೆ, ಸಿಸಿ ಕ್ಯಾಮರಾ ಇಟ್ಟಿದ್ದಾರೆ, ಎಲ್ಲಾನು ಇದೆ. ಅವಳಿಗೆ ಗವರ್ಮೆಂಟ್ ಆಫೀಸಲ್ ಅಲ್ಲಿ ಯಾವುದೇ ಒಂದು ನ್ಯೂಸ್ ಬಂದ್ರು ಕೂಡ ಅದರಿಂದ ಕಲೆಕ್ಟ್ ಮಾಡ್ತಿದ್ಲಂತೆ. ಅಂದ್ರೆ ಇವಳು ಅಷ್ಟೇ ಅಲ್ಲ, ಏಲಿಯನ್ಸ್ ನ ಜೊತೆ ಕೂಡ ಇವಳು ಮಾತಾಡ್ತಿದ್ಲಾ ಹೇಗೆ ಅಂತ ಅನಿಸ್ತಿದೆ. ಅವಳು ಏಲಿಯನ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ
ಕಲೆಕ್ಟ್ ಮಾಡ್ತಿದ್ಲಂತ ಮತ್ತೆ ಅವರ ವಿರುದ್ಧ ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ಲಂತ. ಸೊ ಎಲ್ಲ ಇನ್ಫಾರ್ಮೇಶನ್ಸ್ ಗಳು ನಮ್ಮ ವಿಲಿಯಂಗೆ ಗೊತ್ತಾದ್ರ ಕಾರಣ ಅವನು ಇಲ್ಲಿ ಕೋರ್ಟ್ ಗೆ ಬಂದು ಹೇಳ್ತಾನೆ ಎಲ್ಲಾ ವಿಷಯವನ್ನ. ಇಲ್ಲಿ ಗೊತ್ತಾಗುತ್ತೆ ಫಿನಿಕ್ಸ್ ಟೀಮ್ ನ ಇನ್ನೊಬ್ಬ ವ್ಯಕ್ತಿ ಕೂಡ ಅಲ್ಲಿದ್ದ. ಅವನೇ ಆಕ್ಚುಲಿ ಹೈಯರ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿದ್ದ ಗವರ್ಮೆಂಟ್ ಅಫಿಷಿಯಲ್ ನ ಜೊತೆ. ಆದ್ರೆ ಫಿನಿಕ್ಸ್ ಟೀಮ್ ನ ಬಗ್ಗೆ ಎಲ್ಲ ಇಲ್ಲಿ ಗೊತ್ತಾಗಿರೋ ಕಾರಣ ಅವನನ್ನ ಕೆಲಸದಿಂದ ತೆಗಿತಾರೆ ಮತ್ತೆ ಅವನ ಬದಲಾಗಿ ವಿಲಿಯಂ ಅನ್ನ ಹಾಕ್ತಾರೆ. ಹಾಗೇನೆ ರೆಫ್ ಅನ್ನು ಕೂಡ ಜೈಲಿಗೆ ಹಾಕ್ತಾರೆ. ಇದಾದ್ಮೇಲೆ ಸ್ವಲ್ಪ ಸಮಯದಲ್ಲಿ ನೋಡ್ತೀವಿ ರೆಫ್ ಹಾಗೂ ಒಬ್ಬ ಕಮಿಷನರ್ ಇದ್ನಲ್ಲ ಅವರಿಬ್ಬರನ್ನ ಕೂಡ ಒಂದು ಸ್ಪೇಸ್ ಶಿಪ್ ಗೆ ಹಾಕಿ ಸೀದಾ ಅವರ ಲೋಕಕ್ಕೆ ಕಳಿಸ್ತಾರೆ. ಈ ಕಾರಣದಿಂದ ಗಿಬ್ರಿಯಲ್ ತುಂಬಾನೇ ಬೇಜಾರಾಗ್ತಾನೆ. ಅವನು ವಿಲಿಯಂ ಹತ್ರ ಹೇಳಿರ್ತಾನೆ ಕೂಡ ತನ್ನನ್ನ ಒಂದು ಪ್ಲಾನ್ ಅನ್ನ ಮಾಡಿದ್ದ ಆದ್ರೆ ಅದು ಫೇಲ್ ಆಯ್ತು. ಆಗ ವಿಲಿಯಂ ಹೇಳ್ತಾನೆ ಯಾರಿಗ್ ಗೊತ್ತು ಒಂದು ವೇಳೆ ಆ ಮಿಷನ್ ಫೇಲ್ ಆಗುದೇ ಒಂದು ಪ್ಲಾನ್ ಆಗಿದ್ರೆ ಏನಿರ್ಬೋದು. ಇಷ್ಟನ್ನ ಹೇಳಿ ಇಲ್ಲಿ ಒಂದು ಟ್ವಿಸ್ಟ್ ಆಗುತ್ತೆ. ಅವನೊಂದು ಚಿಪ್ ಅನ್ನ ಕೊಡ್ತಾನೆ ಅಂಡ್ ಇದಾಗಿದೆ ಫೈನಲ್ ಟ್ವಿಸ್ಟ್. ಇಷ್ಟೊತ್ತು ನಾವೇನ್ ನೋಡಿದ್ವಿ ವಿಲಿಯಂ ಅನ್ನ ಅವನು ಕೂಡ ಫಿನಿಕ್ಸ್ ಗ್ರೂಪ್ ಅಲ್ಲಿ ಇದ್ದಾನೆ. ಅವನೇ ಎಷ್ಟು ಕರೆಕ್ಟ್ ಆಗಿ ಅವರ ಮಿಷನ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದ. ಅಷ್ಟೆಲ್ಲ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಆ ಜೇನ್ ಸತ್ತಿದ್ಲಲ್ಲ ಅದು ಕೂಡ ಈ ಮಿಷನ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಪ್ಲಾನ್ ಆಗಿತ್ತು. ಅವಳು ಸತ್ತಾಗ ಎಲ್ಲರೂ ಇವಳೆ ಮಾಸ್ಟರ್ ಮೈಂಡ್ ಅಂತ ತಿಳ್ಕೊಂಡಿದ್ರು. ಅದೇ ಗ್ಯಾಪ್ ನಲ್ಲಿ ವಿಲಿಯಂ ಪ್ರಮೋಷನ್ ಮಾಡ್ಕೊಂಡ ಮತ್ತೆ ಫಿನಿಕ್ಸ್ ಗ್ರೂಪ್ ಅನ್ನ ಇನ್ನು ಕೂಡ ಮೇಲ್ ತರೋಕೆ ಪ್ಲಾನ್ ಮಾಡ್ದ. ಅದಾದ್ಮೇಲೆ ಆ ಚಿಪ್ ಅನ್ನ ಹಾಕಿದಾಗ ಗೊತ್ತಾಗುತ್ತೆ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಇದು ತುಂಬಾ ಹಳೆಯ ವಿಡಿಯೋ. ಇದರಲ್ಲಿ ಗಿಬ್ರಿಯಲ್ ನ ತಂದೆ ತಾಯಿ ಎಲ್ಲರೂ ಕೂಡ ಕಾಣ್ತಾರೆ. ಇವರೆಲ್ಲರೂ ಕೂಡ ಸೇರಿ ಆ ದಿನ ಫಿನಿಕ್ಸ್ ಗ್ರೂಪ್ ಅನ್ನ ಮಾಡಿದ್ರು. ಫಿನಿಕ್ಸ್ ಗ್ರೂಪ್ ಯಾವುದೇ ಹೊಸ ಗ್ರೂಪ್ ಅಲ್ಲ, ಇದು ಸ್ಟಾರ್ಟ್ ಆಗಿ ಸಮಯನೇ ಆಗಿದೆ. ಅವರು ಮುಂಚೆಯಿಂದಾನೇ ಪ್ಲಾನ್ ಮಾಡ್ತಿದ್ರು ಯಾರು ಕೂಡ ಏಲಿಯನ್ನ ಗುಲಾಮರಾಗಬಾರ್ದು ಅಂತ. ಸೊ ಈ ವಿಡಿಯೋದಲ್ಲಿ ಅವರು ಮುಂಚೆನೆ ಹೇಳಿರ್ತಾರೆ ಆ ಮಗು ಹುಟ್ಟೋಕ್ಕಿಂತ ಮುಂಚೆನೆ ಅಂದ್ರೆ ಗಿಬ್ರಿಯಲ್ ಹುಟ್ಟೋಕ್ಕಿಂತ ಮುಂಚೆನೆ ಹೇಳಿರ್ತಾರೆ ವಿಡಿಯೋದಲ್ಲಿ ಈ ಫೈಟ್ ನಡೀತಾನೆ ಇರಬೇಕು, ಆ ಏಲಿಯನ್ ನಾಶ ಆಗ್ಲೇಬೇಕು ಅಂತ. ಸೊ ಈಗ ವಾಪಸ್ ಮೂವಿ ಹೋಗುತ್ತೆ 2027ಕ್ಕೆ ಅಂದ್ರೆ ವರ್ತಮಾನ ಕಾಲ ಪ್ರೆಸೆಂಟ್ ಟೈಮ್. ಈಗ ವಿಲಿಯಂ ಒಂದು ರಿಪೋರ್ಟ್ ಅನ್ನ ಕೊಡೋದಕ್ಕೆ ಅವರ ಪ್ಲಾನೆಟ್ ಗೆ ಏಲಿಯನ್ ಸಿವಿಲೈಸೇಷನ್ ನ ಜಾಗಕ್ಕೆ ಅಂದ್ರೆ ಅದರ ಇನ್ವೇಷನ್ ಇದೆಯಲ್ಲ ಅಲ್ಲಿಗೆ ಹೋಗ್ತಾನೆ. ಮತ್ತೆ ಇನ್ನೊಂದು ಗೊತ್ತಾಗುತ್ತೆ ಅವನ ಪೂರ್ತಿ ಬಾಡಿಯಲ್ಲೇ ಒಂದು ಲಿಕ್ವಿಡ್ ಇದೆ, ಅದೇ ಮಾಯವಾದಂತಹ ಬಾಂಬ್. ಅದು ಅಲ್ಲಿ ಜೋರಾಗಿ ಎಕ್ಸ್ಪ್ಲೋಡ್ ಆಗ್ಬಿಡುತ್ತೆ. ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಒಂದೊಂದಾಗಿ ಇವರ ಪ್ಲಾನ್ ಆಗಿತ್ತು ಮೊದಲು ಮಿಷನ್ ಫೇಲ್ ಆಗ್ಬೇಕು, ಅದಾದ ನಂತರ ನಾನೇ ಏಲಿಯನ್ ಇರೋ ಜಾಗಕ್ಕೆ ಹೋಗಿ ಅಲ್ಲಿ ಬಾಂಬ್ ಅನ್ನ ತಗೊಂಡೋಗಿ ಎಕ್ಸ್ಪ್ಲೋಡ್ ಆಗ್ಬೇಕು ಅಂತ. ಮತ್ತೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಪೂರ್ತಿ ಮೂವಿಯಲ್ಲಿ ಮಾಸ್ಟರ್ ಮೈಂಡ್ ವಿಲಿಯಮೇ ಆಗಿದ್ದ. ಸೊ ಹೀಗೆ ಆ ಜಾಗಕ್ಕೆ ಹೋದವನು ಅಂಡ್ ಸ್ವಲ್ಪ ಹೊತ್ನಲ್ಲೇ ಲಿಕ್ವಿಡ್ ಎಲ್ಲ ಕಂಪ್ಲೀಟ್ ಆಗಿ ಬರ್ನ್ ಆಗಿ ಪೂರ್ತಿ ಪ್ಲಾನೆಟ್ ಒಡೆದೋಗುತ್ತೆ ಏಲಿಯನ್ ಗಳದ್ದು. ಆ ಜಾಗವನ್ನೇ ಕಂಪ್ಲೀಟ್ ಆಗಿ ಬಾಂಬ್ ಅಲ್ಲಿ ಪುಡಿ ಮಾಡಿರೋ ಕಾರಣ ಭೂಮಿಯಲ್ಲಿದ್ದಂತ ಕೆಲವೊಂದು ಏಲಿಯನ್ ಗಳಿಗೆ ಹೆದರಿಕೆ ಆಗುತ್ತೆ. ಸೊ ಆ ದಿನದಿಂದ ಅವ್ರು ಹೇಳ್ತಾರೆ ಮನುಷ್ಯರು ಅವರಿಗೆ ಬೇಕಾದ ಹಾಗೆ ಬದುಕಬಹುದು ಅಂತ. ಸೊ ಹೀಗೆ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಬಿಡುತ್ತೆ. ಆ ಜೆಫ್ ಹಾಗೂ ಕಮಿಷನರ್ ಕೂಡ ಬಾಂಬ್ ಅಲ್ಲಿ ಎಕ್ಸ್ಪ್ಲೋಡ್ ಆಗಿದ್ರು, ಯಾಕಂದ್ರೆ ಅವ್ರಿಗೆ ಜಸ್ಟ್ ಅವರ ಪ್ಲಾನ್ ಎಕ್ಸಿಕ್ಯೂಟ್ ಆಗ್ಬೇಕಿತ್ತು ಮತ್ತೆ ಸಕ್ಸಸ್ ಆಗ್ಬೇಕಿತ್ತು ಅಷ್ಟೇ. ಸೊ ಆ ದಿನದಿಂದ ಎಲ್ರು ಕೂಡ ಹ್ಯಾಪಿಯಾಗಿ ಬದುಕ್ತಾರೆ ಮತ್ತೆ ಏಲಿಯನ್ ಗಳು ಕೂಡ ಹೆದರುತ್ತವೆ. ಸೊ ಈ ರೀತಿ ಒಂದು ವಿಚಿತ್ರ ಎಂಡಿಂಗ್ ನ ಜೊತೆಗೆ ಕತೆ ಮುಗಿಯುತ್ತೆ. ನಿಮ್ಗೆ ಮೂವಿ ಹೇಗನ್ಸ್ತು ಮತ್ತೆ ನನ್ನ ಎಕ್ಸ್ಪ್ಲನೇಷನ್ ಹೇಗನ್ಸ್ತು ಅಂತ ಕಮೆಂಟ್ ಮಾಡ್ಬಿಡಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ, ಪೀಸ್.